ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ SSB ಸ್ಕಾಲರ್ಶಿಪ್ ರಿಲೇಟೆಡ್ ಬಂದು ಒಂದು ಬಿಗ್ಗೆಸ್ಟ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ಸಿಮಿಲರ್ ಕ್ವಶನನ್ನು ಕೇಳ್ತಾ ಇದ್ರಿ, ಅದೇನು ಬ್ಯಾಡ್ ನ್ಯೂಸು, ಯಾರಿಗೆ ಅಮೌಂಟ್ ಬರಲ್ಲ ಮತ್ತು ಎಂತಕ್ಕೆ ಬರಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋ ನೋಡ್ತಿದ್ದಾರೆ. ಇದರಿಂದ ನಿಮಗೇನು ಕೂಡ ಉಪಯೋಗ ಆಗಲ್ಲ, ಯಾಕಂದರೆ ಯಾವುದೇ ಥರ ಅಪ್ಡೇಟ್ಸನ್ನು ಮಾಡಿದ್ರು ಕೂಡ ನೀವಾಗಲೇ ಸರ್ಚ್ ಮಾಡಿ ನಮ್ಮ ಚಾನಲ್ ರೆಕಮೆಂಡೇಷನ್ ಬರೋರು ಕೂಡ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ. ಅದ್ರ ಬದಲು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಬೆಲ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ಡೈರೆಕ್ಟಾಗಿ ವೀಡಿಯೋ ಕೂಡ ಸಿಗುತ್ತೆ. ನೀವು ಅದ್ರ ಮುಖಾಂತರ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ಇವಾಗ ಡೈರೆಕ್ಟಾಗಿ ವೀಡಿಯೋಕ್ಕೆ ಬರೋದಾದರೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಈ 2021-22ನೇ ಸಾಲಿನ ಸ್ಕಾಲರ್ಶಿಪ್ ಮತ್ತು 22-23ನೇ ಸ್ಕಾಲರ್ಶಿಪ್ ಮತ್ತು ಅದರ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ತುಂಬ ಜನ ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಅಂತಹ ವಿದ್ಯಾರ್ಥಿಗಳಿಗೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಥರ ವಿದ್ಯಾರ್ಥಿಗಳಿಗೆ 99% ಸ್ಕಾಲರ್ಶಿಪ್ ಬರಲ್ಲ. ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿರ್ಬೋದು, SC ST ವಿದ್ಯಾರ್ಥಿಗಳಾಗಿರ್ಬೋದು, OBC ವಿದ್ಯಾರ್ಥಿಗಳಾಗಿರ್ಬೋದು, ಜನರಲ್ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಬರೋದು 99% ಇಲ್ಲಿ ಡೌಟ್ ಇದೆ ಮತ್ತು ಆಲ್ಮೋಸ್ಟ್ ಬರಲ್ಲ ಅಂತಲೇ ಹೇಳ್ಬೋದು. ಏನಕ್ಕಂತ ರೀಸನ್ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ಏನಕ್ಕಂದರೆ ಲಾಸ್ಟ್ ಇಯರು ಏನು ಫಿನಾನ್ಷಿಯಲ್ ಇಯರ್ ಅಲ್ಲಿ ಎಂಡ್ ಆಗಿದೆ, ಆ ಅಮೌಂಟ್ ಬಂದು ಈ ಇಯರ್ಗೆ ಮೂವ್ ಮಾಡಿದ್ದಾರೆ. ಅಂದರೆ 2023-24 ಸ್ಕಾಲರ್ಶಿಪ್ ಅಮೌಂಟ್ ಅದನ್ನು ಮೂವ್ ಮಾಡಿದ್ದಾರೆ. ಏನು ಲಾಸ್ಟ್ ಇಯರ್ ಅಮೌಂಟ್ ಪೆಂಡಿಂಗ್ ಇತ್ತು ಆ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನಿಂಗ್ ಮಾಡೋದು, ಅಂದರೆ ಲೈಕ್ MBA ವಿದ್ಯಾರ್ಥಿಗಳಾಗಿರ್ಬೋದು, BA BCom BSc ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು MCA ವಿದ್ಯಾರ್ಥಿಗಳಾಗಿರ್ಬೋದು, ಆಲ್ ಓವರ್ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗೆ ಏನು ಸ್ಕಾಲರ್ಶಿಪ್ ಅಮೌಂಟ್ ಪೆಂಡಿಂಗ್ ಇತ್ತು ಆ ಅಮೌಂಟನ್ನ ಈ ಇಯರ್ ಫಿನಾನ್ಷಿಯಲ್ ಇಯರಿಂಗ್ಗೆ ಮೂವ್ ಮಾಡಿದ್ದಾರೆ. ಯಾಕಂದರೆ ಈ ಇಯರ್ ಫಿನಾನ್ಷಿಯಲ್ ಇಯರಲ್ಲಿ ಅಮೌಂಟ್ ಸ್ವಲ್ಪ ಫಂಡ್ ಶಾರ್ಟೇಜ್ ಇರೋದರಿಂದ ಈ ಇಯರ್ಗೆ ಅದನ್ನು ಮೂವ್ ಮಾಡಿದ್ದಾರೆ. ಇದು ಬಂದು ಅಫಿಷಿಯಲ್ಲಾಗಿ ಕೂಡ ನ್ಯೂಸ್ ಬಂದಿದೆ. ಅದರಿಂದ ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಥರ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಮೌಂಟು ಬರಲ್ಲ. ಅದು ಈ ವರ್ಷಕ್ಕೆ ಮೂವ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಅಮೌಂಟು ಬರಲ್ಲ. ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, 2023-24ನೇ ಸ್ಕಾಲರ್ಶಿಪ್ಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಬಟ್ ಇನ್ನೂ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ಪೇ ಬಂದಿಲ್ಲ, ಬರುತ್ತೆ ನಮಗೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀವಿ ಅಂತ. ಆ ಥರ ವಿದ್ಯಾರ್ಥಿಗಳು ಕ್ಲಿಯರ್ ಕಟ್ ನೋಟಿಫಿಕೇಷನ್ ಅಂದರೆ ನಿಮಗೆ ಅಮೌಂಟು ಬರಲ್ಲ. ನಾನು ನಿಮಗೆ ಅಫರೆಂಟಾಗಿ ಕ್ಲಿಯರಾಗಿ ಹೇಳ್ತಿದ್ದೀನಿ, ನಿಮಗೆ 2021-22 ಅಮೌಂಟು ಕೂಡ ಬರಲ್ಲ. ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಬಟ್ ಡೆಬಿಟ್ ಕೂಡ ಪುಷ್ ಆಗಿದೆ, ಇನ್ನೂ ಅಕೌಂಟ್ಗೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಅಮೌಂಟ್ ಬರಲ್ಲ. ಮತ್ತು ಈ ಲಾಸ್ಟ್ ಇಯರ್ ಏನಿದೆ 22-23 ಅವರು ಕೂಡ ಬರಲ್ಲ. ಏನು 23-24ರಲ್ಲಿ ನೀವು ಹಾಕಿದ್ದೀರಾ ಆ ಅಮೌಂಟ್ ಬರುತ್ತೆ ನಿಮಗೆ. ಇಫ್ ಇನ್ ಕೇಸ್ ನೀವು ಮತ್ತೆ ಸ್ಟಡಿ ಮಾಡ್ತಿದ್ದರು 23-24ರಲ್ಲಿ ಮತ್ತು ರಿನ್ಯೂವಲ್ಗೆ ನೀವು ಅಪ್ಲೈ ಮಾಡಿದರೆ ಈ ಇಯರ್ ಸ್ಕಾಲರ್ಶಿಪ್ ನಿಮಗೆ ಸ್ಯಾಂಕ್ಷನಿಂಗ್ ಆಗುತ್ತೆ ಮತ್ತು ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಆಲ್ಮೋಸ್ಟ್ ತುಂಬ ಜನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬಂದಿದೆ. ಲಾಸ್ಟ್ ಇಯರ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಆ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಬಂದಿದೆ. ಸೊ ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬರೋದು 99% ಡೌಟ್ ಇದೆ. ಇನ್ನೊಂದು ಡೌಟ್ ಏನಂದರೆ, ನಾವು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ನಮಗೆ ಬಂದಿಲ್ಲ ಮತ್ತು ಈ ಇಯರ್ ಸ್ಕಾಲರ್ಶಿಪ್ ಬರುತ್ತಾ ಅಂತ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ಯಾಕಂದರೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಯಾರಿಗೆಲ್ಲ ಬಂದಿಲ್ಲ ಬಟ್ ನೀವು ಈ ಇಯರ್ ಅಪ್ಲೈ ಮಾಡಿದರೆ ನಿಮಗೆ ಇಫ್ ಇನ್ ಕೇಸ್ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿದ್ದು ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ DBTಗೆ ಪುಷ್ ಆಗಿದ್ದರೆ ಈ ಇಯರ್ ಸ್ಕಾಲರ್ಶಿಪ್ ಬರುತ್ತೆ. ಅದು ಈ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ವರಿ ಮಾಡಿಬಿಡಿ, ಬಟ್ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ನ ಮರೆತುಬಿಡಿ, ಯಾಕಂದರೆ ಅದು ಬರಲ್ಲ. ಇನ್ನು ತುಂಬ ಜನ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಈ ಇಯರ್ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ, ಅದು 23-24 ಸ್ಕಾಲರ್ಶಿಪ್ ಬಂದಿಲ್ಲ, ನಾವು ಬಂದು 24-25 ಸ್ಕಾಲರ್ಶಿಪ್ ಅಪ್ಕಮಿಂಗ್ ಸ್ಕಾಲರ್ಶಿಪ್ ಏನು ಬಿಡ್ತಾರೆ SSB ಅಪ್ಲೈ ಮಾಡ್ಬೋದು ಅಂತ ಕೇಳ್ತಾಯಿದ್ರಿ. ನೀವು ಅಪ್ಲೈನ ಮಾಡ್ಬೋದು, ಇನ್ನೂ ಬಿಟ್ಟಿಲ್ಲ, ಅದು ನವೆಂಬರ್ ಅಥವಾ ನವೆಂಬರಲ್ಲಿ ಬಿಡ್ತಾರೆ, ಅದನ್ನು ನವೆಂಬರಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಬಟ್ ಈ ಇಯರ್ ಸ್ಕಾಲರ್ಶಿಪ್ ಬರೋರು ಕೂಡ ವೆಯ್ಟ್ ಮಾಡಿ, ಯಾಕಂದರೆ ಸಮ್ಟೈಮ್ಸ್ ಅದು ಇದೇ ರೀಸನ್ಗೋಸ್ಕರ ಅದು ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಡಿಲೇ ಆಗೋದು. ಬೇಕಾದ್ರೆ ಲಾಸ್ಟಲ್ಲಿ ಅಪ್ಲೈನ ಮಾಡಿ ಸ್ಕಾಲರ್ಶಿಪ್ ಬಿಟ್ಟ ಮೇಲೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸ್ಕಾಲರ್ಶಿಪ್ ಬಿಟ್ಟರು ಕೂಡ ವೆಯ್ಟ್ ಮಾಡಿ, ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬರೋ ಗಂಟ ಆ ಅದನ್ನು ಅಪ್ಲೈನ ಮಾಡಿ ಆಲ್ಮೋಸ್ಟ್ ನಿಮಗೆ ಅದು ಸ್ಕಾಲರ್ಶಿಪ್ ಬರುತ್ತೆ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ಹೊಡೆದಿಸ್ಕೋಣ. ಧನ್ಯವಾದಗಳು.